ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೂಥೇಕ್ ಅಂಡ್ ಕ್ಯಾವಿಟಿ ಪ್ರೊಬ್ಯಾಬಿಲಿಟಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ಸೊ ದಟ್ ಈಸಿ ಆಗ್ತಾ ಹೋಗ್ಬೇಕು ನಿಮಗೂ ಕೂಡ, ಮತ್ತೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗಬೇಕು. ಸೊ ನಮಗೊಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಟೂಥೇಕ್ ಇದೆ, ನೋ ಟೂಥೇಕ್. ನೆಕ್ಸ್ಟ್ ಕ್ಯಾಚ್, ನೋ ಕ್ಯಾಚ್, ಕ್ಯಾಚ್, ನೋ ಕ್ಯಾಚ್. ಈ ಸೈಡ್ ನೋಡಿ, ಕ್ಯಾವಿಟಿ, ನೋ ಕ್ಯಾವಿಟಿ. ಸೊ ಈ ತರ ಪ್ರೊಬ್ಯಾಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದು ಏನು ಹೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ದಿ ಕ್ಯಾವಿಟಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕ್ಯಾವಿಟಿ ಇದೆ, ಅದು ಕ್ಯಾಚೋ ನೋ ಕ್ಯಾಚೋ, ಟೂತೋ ನೋ ಟೂತೇಕೋ ಅವರು ಹೇಳಿಲ್ಲ. ಏನು, ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಅಷ್ಟೇ ಕೇಳಿರೋದು. ಸೊ ಅವಾಗ ಏನು ಮಾಡಬೇಕು, ಇವಷ್ಟನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಕ್ಯಾಚ್ ಆಗಿರಲಿ, ನೋ ಕ್ಯಾಚ್ ಆಗಿರಲಿ, ಟೂತೇಕ್ ಆಗಿರಲಿ, ನೋ ಟೂತೇಕ್ ಆಗಿರಲಿ, ಒಟ್ನಲ್ಲಿ ನಾವು ಅಷ್ಟನ್ನು ಆ್ಯಡ್ ಮಾಡಬೇಕು. ಸೊ ಕ್ಯಾವಿಟಿದಷ್ಟು ಆ್ಯಡ್ ಮಾಡಿ 0.108 ಪ್ಲಸ್ 0.012 ಪ್ಲಸ್ 0.072 ಪ್ಲಸ್ 0.008. ಸೊ ಕ್ಯಾಲ್ಕುಲೇಟ್ರಲ್ಲಿ ಹಾಕಿ 0.108 ಪ್ಲಸ್ 0.012 ಪ್ಲಸ್ 0.072 ಪ್ಲಸ್ 0.008. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.2. ಸರಿನಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಕ್ಯಾವಿಟಿ. ಸೊ ಇವಾಗ ಮಾಮೂಲಿ ಮೆಥಡಲ್ಲಿ ಹೇಳ್ತೀನಿ, ಶಾರ್ಟ್ ಟ್ರಿಕ್ಕಲ್ಲೂ ಕೂಡ ಹೇಳ್ತೀನಿ. ನೋಡಿ ಇಲ್ಲಿ ನಾಟ್ ಕ್ಯಾವಿಟಿ ಅಂತಂದ್ರೆ, ನಾಟ್ ಕ್ಯಾವಿಟಿ ಇಲ್ಲಿದೆ, ಅವರು ಟೂತೇಕೋ ನೋ ಟೂತೇಕೋ ಅಥವಾ ಕ್ಯಾಚೋ ನೋ ಕ್ಯಾಚೋ ಅಂತ ಹೇಳಿಲ್ಲ. ಏನು, ಡೈರೆಕ್ಟ್ ಆಗಿ ನಾಟ್ ಕ್ಯಾವಿಟಿ ಅಂತ ಕೇಳಿದ್ದಾರೆ. ಸೊ ಇದಷ್ಟನ್ನು ಕೂಡ ಆ್ಯಡ್ ಮಾಡಿ 0.016 ಪ್ಲಸ್ 0.064 ಪ್ಲಸ್ 0.144 ಪ್ಲಸ್ 0.576. ಸೊ ಇದ್ರ ವ್ಯಾಲ್ಯೂ ಏನು ಬರುತ್ತೆ, 0.8 ಬರುತ್ತೆ. ಸೊ ಡೈರೆಕ್ಟ್ ಆಗಿ ಹೆಂಗ್ ಬರದ್ರಿ, ವೆರಿ ಸಿಂಪಲ್. ನೋಡಿ ಈ ಮೆಥಡ್ ಯೂಸ್ ಮಾಡ್ರಿ. ಇಲ್ಲ ಅಂತಂದ್ರೆ ನೋಡಿ ಇಲ್ಲಿ ಕ್ಯಾವಿಟಿ ನಾಟ್ ಕ್ಯಾವಿಟಿ ಉಲ್ಟಾ ಅಲ್ವಾ. ಸೊ ಇವಾಗ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಮಾಡಿದ್ರೆ ನಮಗೆ ನಾಟ್ ಕ್ಯಾವಿಟಿ ಸಿಗುತ್ತೆ. ಸರಿನಾ? ಎಷ್ಟು, 1 ಮೈನಸ್ 0.2 ವಿಲ್ ಬಿ 0.8. ಗೊತ್ತಾಯ್ತಾ? ಕ್ಯಾವಿಟಿ ನನಗೆ ಗೊತ್ತಿದೆ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ, ಅದ್ರ ಉಲ್ಟಾ ಯಾವ ರೀತಿ ಕಂಡುಹಿಡಿಯೋದು, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಮಾಡಿದ್ರೆ ನಾಟ್ ದ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಸಿಗ್ತಾ ಹೋಗುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇಲ್ಲಿ ನೋಡಿ ಟೂತೇಕ್ ಅನ್ನ ಕೇಳಿದ್ದಾರೆ, ಇದನ್ನ ನಾವು ಹಂಗೆ ಮಾಡ್ತಾ ಹೋಗ್ಬೋದು. ಸರಿನಾ? ಟೂತೇಕ್ ನೋ ಟೂತೇಕ್ ಎರಡನ್ನೂ ಕೂಡ ಕೇಳಿದ್ದಾರೆ. ಸೊ ಟೂತೇಕ್ ಏನಾಗುತ್ತೆ ನೋಡಿ, ಇದು ಒಟ್ಟಿನಾಗೆ ಟೂತೇಕ್ ಇರ್ಬೇಕು. ನೋಡಿ ಇಲ್ಲಿ ಟೂತೇಕ್ ಇದೆ. ಸೊ ಇದಷ್ಟನ್ನು ಕೂಡ ಕ್ಯಾಚೋ ನೋ ಕ್ಯಾಚೋ ಅಂತ ಹೇಳಿಲ್ಲ, 1 2 3 4 ಇದಷ್ಟನ್ನು ಕೂಡ ನಾವು ಆ್ಯಡ್ ಮಾಡ್ಬೇಕು. ಕ್ಯಾವಿಟಿ ನೋ ಕ್ಯಾವಿಟಿ ಅದೇನು ಹೇಳಿಲ್ಲ ನಮಗೆ, ಟೂತೇಕ್ ಅಂತ ಮಾತ್ರ ಹೇಳಿದ್ದಾರೆ. ಸೊ ಈ 4 ಕೂಡ ಆ್ಯಡ್ ಮಾಡ್ಬೇಕು. 0.108 ಪ್ಲಸ್ 0.012 ಪ್ಲಸ್ 0.016 ಪ್ಲಸ್ 0.064. ವ್ಯಾಲ್ಯೂ ಏನಾಗುತ್ತೆ, 0.108 ಪ್ಲಸ್ 0.012 ಪ್ಲಸ್ 0.016 ಪ್ಲಸ್ 0.064. ಸೊ ವ್ಯಾಲ್ಯೂ ವಿಲ್ ಬಿ 0.2. ಸೊ ಇವಾಗ ಇದು 0.2 ಅಂತ ಬಂದಿದೆ ಅಂದ್ರೆ ಅದ್ರ ಉಲ್ಟಾ ಏನಾಗಿರುತ್ತೆ, 1 ಮೈನಸ್ 0.2 ದಟ್ ಈಸ್ 0.8. ಇಲ್ಲ ಅಂತಂದ್ರೆ ಕನ್ವೆನ್ಷನಲ್ ಮೆಥಡ್ ಆಗಿ ಬರೆದು ಆರ್ ಅಂತ ಬರೆದ್ಬಿಡಿ. ಅವ್ರು ಏನು ಕೇಳಿರೋದು, ನಾಟ್ ದ ಟೂತೇಕ್. ಸೊ ನಾಟ್ ಟೂತೇಕ್ ಏನಿದೆ, ಈ 4 ವ್ಯಾಲ್ಯೂಸ್ ಆ್ಯಡ್ ಮಾಡಿ. 0.072 ಪ್ಲಸ್ 0.008 ಪ್ಲಸ್ 0.144 ಪ್ಲಸ್ 0.576. ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಬಿ 0.8. ಸೊ ಈ ಮೆಥಡ್ ಯೂಸ್ ಮಾಡಿ, ಆರ್ 1 ಮೈನಸ್ 0.2 ವಿಲ್ ಬಿ ಈಕ್ವಲ್ ಟು 0.8. ಸರಿನಾ? ಸೊ ಟೂತೇಕ್ ಇದ್ದಿದ್ದು ಎಷ್ಟಿತ್ತು, 0.2, ಅದ್ರ ಉಲ್ಟಾ ಅಂತಂದ್ರೆ 1 ಮೈನಸ್ ಮಾಡ್ಬೇಕು. ಸರಿನಾ? ಟೋಟಲ್ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ, ನನಗೆ 1 ಆಗಿರುತ್ತೆ. ಸೊ 1 ಮೈನಸ್ 0.2 ಅಂತಂದ್ರೆ 0.8 ಉಳ್ಕೊಂತ. ನೆಕ್ಸ್ಟ್ ಇಲ್ಲಿಂದ ಒಂದು ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ. ಸರಿನಾ? 5ನೇದು ಏನು ಕೇಳಿರೋದು, ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಆರ್ ಟೂತೇಕ್. ನೋಡಿ ಈ ತರ ಸಿಂಬಲ್ ಬಂದ್ರೆ ಆರ್ ಅಂತ ಅರ್ಥ, ನೆಕ್ಸ್ಟ್ ಈ ತರ ಸಿಂಬಲ್ ಬಂತು ಅಂತಂದ್ರೆ ಆ್ಯಂಡ್ ಅಂತ ಅರ್ಥ. ಸರಿನಾ? ಎರಡನ್ನೂ ಕೂಡ ನೀವು ನೀಟಾಗಿ ನೆನ್ಪಿಟ್ಕೋಬೇಕು, ಈ 2 ಫಾರ್ಮ್ಸ್ ಅನ್ನು. ಸೊ ಇವಾಗ ಇದನ್ನ ನಾನು ಈ ಕಡೆ ತಗೊಂತ ಹೋಗ್ತೀನಿ, ಒಂದು ಸ್ವಲ್ಪ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಆರ್ ಟೂತೇಕ್ ಅಂತ ಕೇಳಿದ್ದಾರೆ. ಸರಿನಾ? ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸರಿನಾ? ಯೂನಿಯನ್ ಅಂತ ಅಂದ್ರೇನು, ಎಲ್ಲದನ್ನು ಕೂಡ ಸೇರಿಸಿ, ಆರ್ ಇದು ಇರ್ಬೋದು, ಇಲ್ಲ ಅಂತಂದ್ರೆ ಇದು ಇರ್ಬೋದು, ಎರಡೂ ಕೂಡ ಸೇರಿಸಿರ್ಬೋದು, ಆ ತರ. ನೋಡಿ ಇಲ್ಲಿ ಆರ್ ಅಂತಂದ್ರೆ ಏನು, ಕ್ಯಾವಿಟಿ ಇರ್ಬೋದು, ಟೂತೇಕ್ ಇರ್ಬೋದು, ಇವೆರಡೂ ಕೂಡ ಸೇರಿಸಿರ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಫಾರ್ಮೆಟ್ ಅನ್ನ ಯೂಸ್ ಮಾಡಬೇಕು. ಪಿ probability of A union B will be equal to probability of A plus probability of B minus probability of A intersection B. So ಇವಾಗ A ಜಾಗದಲ್ಲಿ ಏನಿದೆ, ಕ್ಯಾವಿಟಿ ಇದೆ. ಸೊ probability of cavity union
ಏನು ಬೇಕು ನಮಗೆ? ಟೂತೇಕ್ will be equal to probability of the cavity. So probability of cavity ಗೊತ್ತಿದೆಯಾ? Probability of cavity is 0.2 plus probability of toothache. So probability of toothache ಏನಿದೆ ಅದು ಕೂಡ 0.2 ಇದೆ toothache minus probability of A intersection B ಅಂತ ಅಂದ್ರೆ probability of cavity intersection toothache. ಸರಿನಾ? ಸೊ ಇಂಟರ್ಸೆಕ್ಷನ್ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತ್ ಏಕ್ ವಿಲ್ ಬಿ ಈಕ್ವಲ್ ಟು, ಇಂಟರ್ಸೆಕ್ಷನ್ ಅಂತ ಅಂದ್ರೇನು? ಎರಡು ಕೂಡ ಇರುವಂತದ್ದು. ಸೊ ಅಲ್ಲಿ ಕ್ಯಾವಿಟಿ ಇದೆ, ನೆಕ್ಸ್ಟ್ ಟೂತ್ ಏಕ್ ಇದೆ. ನೋಡಿ, ಟೂತ್ ಏಕ್ ಇರಬೇಕು ಮತ್ತೆ ಕ್ಯಾವಿಟಿ ಇರಬೇಕು. ಸರಿನಾ? ಟೂತ್ ಏಕ್ ಮತ್ತೆ ಕ್ಯಾವಿಟಿ. ಸೊ ಇಲ್ಲಿ ಬಂದಾಗ ನನಗೆ ಕ್ಯಾವಿಟಿಲಿ ಕ್ಯಾಚೋ ನೋ ಕ್ಯಾಚೋ ಅಂತ ಹೇಳಿಲ್ಲ. ಸರಿನಾ? ಎರಡಿದಾವೆ, ಟೂತ್ ಏಕ್ ಕೂಡ ಇರಬೇಕು, ಕ್ಯಾವಿಟಿ ಕೂಡ ಇರಬೇಕು. ಸೊ ಆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಲ್ವಾ? ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ನನಗೆ ಕ್ಯಾಚ್ ಮತ್ತೆ ನೋ ಕ್ಯಾಚ್ ಅಂತ ಎರಡು ವ್ಯಾಲ್ಯೂ ಇದ್ದಾವೆ. ಸೊ ಅವೆರಡನ್ನು ಕೂಡ ಆ್ಯಡ್ ಮಾಡಿ ಎಷ್ಟಾಗುತ್ತೆ ವ್ಯಾಲ್ಯೂ? 0.108 ಪ್ಲಸ್ 0.012. ಗೊತ್ತಾಯ್ತಾ ಏನಕ್ಕೆ ಆ್ಯಡ್ ಮಾಡಿದ್ದು ಅಂತ? ಕ್ಯಾವಿಟಿ ಕೂಡ ಇರಬೇಕಿತ್ತು ಮತ್ತೆ ಟೂತ್ ಏಕ್ ಕೂಡ ಇರಬೇಕಿತ್ತು. ಸೊ ಅವಾಗ ಏನಾಯ್ತು? ಕ್ಯಾಚೋ ನೋ ಕ್ಯಾಚೋ ಅಂತ ಅವ್ರೇನು ಹೇಳಿಲ್ಲ, ಅದಕ್ಕೋಸ್ಕರ ಇವೆರಡನ್ನು ಕೂಡ ಆ್ಯಡ್ ಮಾಡ್ಬೇಕು ಕಂಡೀಷನ್ ಪ್ರಕಾರ, ಟೂತ್ ಏಕ್ ಕ್ಯಾವಿಟಿ. ಸರಿನಾ? ವ್ಯಾಲ್ಯೂ ಏನಾಗುತ್ತೆ? ವ್ಯಾಲ್ಯೂ ವಿಲ್ ಬಿ 0.108 ಪ್ಲಸ್ 0.012. ಸೊ ವ್ಯಾಲ್ಯೂ ವಿಲ್ ಬಿ 0.12 ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಸ್ 0.2 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಟೂತ್ ಏಕ್ ಇಸ್ 0.2 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತ್ ಏಕ್ ಇಸ್ 0.12. ಸೊ 0.2 ಪ್ಲಸ್ 0.2 ಏನಾಗುತ್ತೆ? 0.4 ಮೈನಸ್ 0.12. ವ್ಯಾಲ್ಯೂ ಏನಾಗುತ್ತೆ? 0.4 minus 0.12. Value will be 0.28. ಸರಿನಾ? ಸೊ 0.28. ನೆಕ್ಸ್ಟ್ ಆರನೇದಕ್ಕೂ ಹೋಗೋಣ. ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಗಿವನ್ ದಟ್ ಟೂತೇಕ್ ಈಸ್ ಪ್ರೆಸೆಂಟ್ ಅಂತ ಅಂದ್ರೆ ಇದೇನಾಯ್ತು? ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಯ್ತು. ಏನು? ಕ್ಯಾವಿಟಿ ಸಿಗುತ್ತಾ ಅಂತ ನೋಡಿ ಪ್ರೊಬ್ಯಾಬಿಲಿಟಿ ಇದು, ಗಿವನ್ ದಟ್ ಟೂತೇಕ್ ಆಲ್ರೆಡಿ ಇದೆ. ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಯಾವ ರೀತಿ ಕಂಡುಹಿಡಿಯೋದು? ವಿಚ್ ವಿಲ್ ಬಿ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ cavity given that toothache. ಸೊ ಯಾವ ರೀತಿ ಕಂಡುಹಿಡಿತೀರಾ? ಸಿಂಪಲ್. ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತೇಕ್ ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ದಿ ಟೂತೇಕ್. ಸರಿನಾ? ಪ್ರೊಬ್ಯಾಬಿಲಿಟಿ ಆಫ್ ದಿ ಟೂತೇಕ್. ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿದಿದ್ದು? ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಗಿವನ್ ದಟ್ ಟೂತೇಕ್ ಅಂತ ಇದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತೇಕ್. ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತೇಕ್ ಇಲ್ಲೇ ಕಂಡುಹಿಡ್ಕೊಂಡಿದ್ದೀವಿ. ಏನದು ವ್ಯಾಲ್ಯೂ? 0.12 ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಟೂತೇಕ್ ವ್ಯಾಲ್ಯೂ. ಪ್ರೊಬ್ಯಾಬಿಲಿಟಿ ಆಫ್ ಟೂತೇಕ್ ವ್ಯಾಲ್ಯೂ ಎಷ್ಟಿರೋದು? 0.2. ಸೊ ವ್ಯಾಲ್ಯೂ ಏನಾಗುತ್ತೆ? 0.12 ಹೋಲ್ ಡಿವೈಡೆಡ್ ಬೈ 0.2. ವ್ಯಾಲ್ಯೂ ವಿಲ್ ಬಿ 0.6. ಸರಿನಾ? ಸೊ ಇದಕ್ಕೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂದಿದೆ ನಮಗೆ? 0.6. ನೆಕ್ಸ್ಟ್ ಲಾಸ್ಟ್ ಒಂದು ಉಳ್ಕೊಂಡಿತ್ತು. ಸೊ 7th ಅಂತ ಏನು ಕ್ವಶನ್ ಕೊಟ್ಟಿರೋದು? ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಗಿವನ್ ದ ಟೂತೇಕ್ ಆರ್ ಕ್ಯಾಚ್. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸರಿನಾ? ಟೂತೇಕ್ ಆರ್ ಕ್ಯಾಚ್. ಸೊ ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಟೂತ್ ಏಕ್ ಆರ್ ಕ್ಯಾಚ್. ಸರಿನಾ? ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ದಂಗೆ ಮಾಡಿ. ಯಾವ ರೀತಿ ಬರೆಯೋದು? ಪ್ರೊಬ್ಯಾಬಿಲಿಟಿ ಆಫ್ ದಿ ಟೂತ್ ಏಕ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ದಿ ಕ್ಯಾಚ್ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಟೂತ್ ಏಕ್ ಇಂಟರ್ಸೆಕ್ಷನ್ ಕ್ಯಾಚ್. ಸರಿನಾ? ಸೊ ಈಗ ಪ್ರೊಬ್ಯಾಬಿಲಿಟಿ ಆಫ್ ಟೂತ್ ಏಕ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 0.2. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾಚ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ. ನೋಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೇಮ್ ಟೂತ್ ಏಕ್ ಕ್ಯಾವಿಟಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಹಂಗೆ ಕ್ಯಾಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಇಲ್ಲಿ ಕ್ಯಾಚ್ ವ್ಯಾಲ್ಯೂಸ್ ಏನಿರೋದು? ಅವರು ಟೂತ್ ಏಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ, ನಾನ್ ಟೂತ್ ಏಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ನಮಗೇನು ಬೇಕಾಗಿರೋದು? ಕ್ಯಾಚ್ ಮಾತ್ರ ಬೇಕಾಗಿರೋದು. ಅದು ಕಂಡೀಷನ್ ಏನಾರ ಆಗಿರಲಿ. ಸೊ ಈ ಎರಡು ವ್ಯಾಲ್ಯೂಸ್ ಮತ್ತೆ ಈ ಎರಡು ವ್ಯಾಲ್ಯೂಸ್ ಅನ್ನ ಆ್ಯಡ್ ಮಾಡಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾಚ್ ವಿಲ್ ಬಿ ಈಕ್ವಲ್ ಟು 0.108 ಪ್ಲಸ್ 0.016. ಸರಿನಾ? ಈ ಎರಡು ಕ್ಯಾಚ್ ವ್ಯಾಲ್ಯೂಸ್ ಮತ್ತೆ ಈ ಎರಡು ಕ್ಯಾಚ್ ವ್ಯಾಲ್ಯೂಸ್ ಪ್ಲಸ್ 0.072 ಪ್ಲಸ್ 0.144. ಸೊ ವ್ಯಾಲ್ಯೂ ಏನಾಗುತ್ತೆ? 0.108 ಪ್ಲಸ್ 0.016 ಪ್ಲಸ್ 0.072
ಪ್ಲಸ್ 0.144. ಸೊ ವ್ಯಾಲ್ಯೂ ಎಷ್ಟಾಯಿತು 0.34 ಅಂತ ಬಂತು, ಸರಿನಾ? ಸೊ ಅದನ್ನು ಇಲ್ಲಿ ಬರೀರಿ, ಪ್ಲಸ್ 0.34 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಟೂತೇಕ್ ಇಂಟರ್ಸೆಕ್ಷನ್ ಕ್ಯಾಚ್. ನೋಡಿ ಇಲ್ಲಿ ಟೂತೇಕ್ ಇದೆ, ಅದರ ಜೊತೆ ನನಗೇನಾಗಿರ್ಬೇಕು, ಇಂಟರ್ಸೆಕ್ಷನ್ ಕ್ಯಾಚ್ ಆಗಿರಬೇಕು. ಟೂತೇಕ್ ಇಂಟರ್ಸೆಕ್ಷನ್ ಕ್ಯಾಚ್ ಅಂದರೆ ಇವೆರಡು ವ್ಯಾಲ್ಯೂಸ್ ಅನ್ನ ಆ್ಯಡ್ ಮಾಡಿ, ಗೊತ್ತಾಯ್ತಾ? ಕ್ಯಾವಿಟಿ ನಾನ್ ಕ್ಯಾವಿಟಿ ಅವ್ರು ಹೇಳ್ತಾ ಇಲ್ಲ, ಏನು ಟೂತೇಕ್ ಆಗಿರಬೇಕು, ಅದರ ಜೊತೆ ಕ್ಯಾಚ್ ವ್ಯಾಲ್ಯೂಸ್, ಟೂತೇಕ್ ಕ್ಯಾಚ್ ವ್ಯಾಲ್ಯೂಸ್ ಎಷ್ಟು 0.108 ಪ್ಲಸ್ 0.016, ಗೊತ್ತಾಯ್ತಾ? ಟೂತೇಕ್ ವಿತ್ ಕ್ಯಾವಿಟಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.2 ಪ್ಲಸ್ 0.34 ಮೈನಸ್ ವ್ಯಾಲ್ಯೂ ಏನಾಗುತ್ತೆ 0.108 ಪ್ಲಸ್ 0.016 0.124 ಆಗುತ್ತೆ, 0.124 ಆಯಿತು. ಸೊ ಅಷ್ಟು ವ್ಯಾಲ್ಯೂನ ಕ್ಯಾಲ್ಕುಲೇಟ್ರಲ್ಲಿ ಹಾಕಿ. ಸೊ 0.2 ಪ್ಲಸ್ 0.34 ಮೈನಸ್ 0.124. ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ 0.416 ಬರುತ್ತೆ, ಸರಿನಾ? ಸೊ ಇದ್ರ ವ್ಯಾಲ್ಯೂ ಏನು ಬಂತು 0.416. ಸೊ ಈಗ ಈ ಪಾರ್ಟ್ ಫುಲ್ ಕಂಪ್ಲೀಟ್ ಆಯಿತು. ಕ್ಯಾವಿಟಿ ಇದೆ, ಗಿವನ್ ದಟ್ ದ ಟೂತೇಕ್ ಆರ್ ಕ್ಯಾಚ್ ಎರಡು ಕೂಡ ಸೇರಿಸಿದ್ರೆ ಏನಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಅನ್ನು ಬರೆಯೋಣ. ಈ ಪಾರ್ಟ್ ಆಲ್ರೆಡಿ ಸಿಕ್ಕಿದೆ, ಇವೆರಡನ್ನು ಸೇರಿಸಿ ಆನ್ಸರ್ ಅನ್ನು ಬರೆಯೋಣ. ಸೊ ಯಾವ ರೀತಿ ಬರೀಬೋದು, ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತೇಕ್ ಆರ್ ಕ್ಯಾಚ್ ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಟೂತೇಕ್ ಆರ್ ಕ್ಯಾಚ್. ಸೊ ಸೇಮ್ ಇಲ್ಲಿ ಪ್ರೀವಿಯಸ್ ಅಲ್ಲಿ ಬರ್ದಿದ್ವಲ್ಲ, ಕ್ಯಾವಿಟಿ ಸ್ಲ್ಯಾಶ್ ಟೂತ್, ಕ್ಯಾವಿಟಿ ಗಿವನ್ ಟೂತೇಕ್ ಅಂತ ಇತ್ತು. ಸೊ ಇಲ್ಲೇನಿದೆ, ಟೂತೇಕ್ ಜಾಗದಲ್ಲಿ ಟೂತೇಕ್ ಆರ್ ಕ್ಯಾಚ್ ಅಂತ ಇದೆ. ಸೊ ಅಲ್ವಾ? ಸೊ ಟೂತೇಕ್ ಆರ್ ಕ್ಯಾಚ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ದಿ ಟೂತೇಕ್ ಆರ್ ಕ್ಯಾಚ್. ಸೊ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಕ್ಯಾವಿಟಿ ಇಂಟರ್ಸೆಕ್ಷನ್ ಟೂತೇಕ್ ಆರ್ ಕ್ಯಾಚ್ ವ್ಯಾಲ್ಯೂ ಬೇಕು ನನಗೆ. ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಕ್ಯಾವಿಟಿ ಅಂತ ಇದೆ, ಸೊ ಕ್ಯಾವಿಟಿ ಈ ಕಾಲಮಲ್ಲಿ ಇರುವಂಥ ವ್ಯಾಲ್ಯೂಸನ್ನು ಮಾತ್ರ ತಗೋಬೇಕು. ಟೂತೇಕ್ ಆರ್ ಕ್ಯಾಚ್ ಅಂತ ಬಂದಾಗ 3 ಸಿನಾರಿಯೋಸ್ ಬಂದ್ಬೋದು. ಒಂದು, ಟೂತೇಕ್ ಕೂಡ ಇರುತ್ತೆ, ಕ್ಯಾಚ್ ಕೂಡ ಇರುತ್ತೆ. ಟೂತೇಕ್ ಇರುತ್ತೆ, ನೋ ಕ್ಯಾಚ್ ಇರುತ್ತೆ. ನೋ ಟೂತೇಕ್, ಕ್ಯಾಚ್ ಇರುತ್ತೆ, ಸರಿನಾ? 3 ಕಂಡೀಷನ್ಸ್ ಅಷ್ಟೇ ಅಲ್ವಾ ಬರೋದು. ಟೂತೇಕ್ ಇರುತ್ತೆ, ಕ್ಯಾಚ್ ಇರುತ್ತೆ, ಟೂತೇಕು ನೋ ಟೂತೇಕ್, ಟೂತೇಕು ನೋ ಕ್ಯಾಚು, ನೋ ಟೂತೇಕು ಕ್ಯಾಚ್. ಸೊ ಅವಷ್ಟನ್ನು ಕೂಡ ಆ್ಯಡ್ ಮಾಡಿ. ಟೂತೇಕ್ ಮತ್ತು ಕ್ಯಾಚ್ ವ್ಯಾಲ್ಯೂ ಏನಿದೆ 0.108 ಇದೆ, ಪ್ಲಸ್ ಟೂತೇಕ್ ನೋ ಕ್ಯಾಚ್ ವ್ಯಾಲ್ಯೂ ಏನಿದೆ 0.012 ಇದೆ, ಪ್ಲಸ್ ನೋ ಟೂತೇಕ್ ಕ್ಯಾಚ್ ವ್ಯಾಲ್ಯೂ ಎಷ್ಟಿದೆ 0.072. ಗೊತ್ತಾಯ್ತಾ ಯಾವ ರೀತಿ? ಆರ್ ಅಂತ ಕೊಟ್ಟಿರೋದ್ರಿಂದ ಟೂತೇಕ್ ಇರ್ಬೋದು, ಕ್ಯಾಚ್ ಇರ್ಬೋದು, ಎರಡು ಕಂಡೀಷನ್ಸ್ ಇರ್ಬೋದು. ಟೂತೇಕ್ ಇರ್ಬೋದು, ನೋ ಕ್ಯಾಚ್, ನೆಕ್ಸ್ಟ್ ನೋ ಟೂತೇಕ್, ಕ್ಯಾಚ್ ಇರ್ಬೋದು. ಸೊ ಅದಕ್ಕೋಸ್ಕರ ನೋಡಿ, ಕ್ಯಾವಿಟಿಲೇ ನಾವು ನೋಡಬೇಕು. ಟೂತೇಕ್ ವಿತ್ ಕ್ಯಾಚ್ ಬರೆದ್ವಿ 0.108, ಟೂತೇಕ್ ವಿತ್ ನೋ ಕ್ಯಾಚ್ ಬರೆದ್ವಿ 0.012, ನೋ ಟೂತೇಕ್ ವಿತ್ ಕ್ಯಾಚ್ ಬರೆದ್ವಿ 0.072. ಹೋಲ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಟೂತೇಕ್ ಆರ್ ಕ್ಯಾಚ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಎಷ್ಟು 0.416. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. 0.108 ಪ್ಲಸ್ 0.012 ಪ್ಲಸ್ 0.072. ಸೊ ವ್ಯಾಲ್ಯೂ ಎಷ್ಟು ಬಂತು 0.192 ಹೋಲ್ ಡಿವೈಡೆಡ್ ಬೈ 0.416. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.461. ಸಾಕು. ಸೊ ಇವಾಗ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸನ್ನು ಕೂಡ ನಾನು ಸಾಲ್ವ್ ಮಾಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.